ಜಿಲ್ಲೆಯ ಪ್ರತಿಷ್ಠಿತ ವೈದ್ಯ ಕುಟುಂಬದ ಫಾರ್ಮಸಿಸ್ಟ್ ಓರ್ವರು ಡಬಲ್ ಬ್ಯಾರೆಲ್ ಗನ್ ಮೂಲಕ ದುರಂತ ಅಂತ್ಯ ಕಂಡಿದ್ದು, ಇದು ಆತ್ಮಹತ್ಯೆನ ಅಥವಾ ಆಕಸ್ಮಿಕವೋ ಎಂಬ ಮಾತು ಸಾರ್ವಜನಿಕ ವಲಯದಿಂದ ಕೇಳಿಬರುವಂತಾಗಿದ್ದು, ವಿವಿಧ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ಡಬಲ್ ಬ್ಯಾರೆಲ್ ಗನ್ನಿಂದ ಗುಂಡು ಹಾರಿಸಿಕೊಂಡು ಅಥವಾ ಆಕಸ್ಮಿಕವಾಗಿ ಗುಂಡು ಸಿಡಿದು ವ್ಯಕ್ತಿಯೋರ್ವರು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾದ ಘಟನೆ ಅಂಕೋಲಾ ತಾಲೂಕಿನ ಹಟ್ಟಿಕೇರಿ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಅವರ್ಸಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಠಕೇರಿಯಲ್ಲಿ ಗುರುವಾರ ಬೆಳಗ್ಗೆ ಸಂಭವಿಸಿದೆ. ಕಾರವಾರದ ಪ್ರಸಿದ್ಧ ಖಾಸಗಿ ಆಸ್ಪತ್ರೆಯಲ್ಲಿ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದ ರಾಜೀವ್ ಎಸ್ ಪಿಕಳೆ ಮೃತ ದುರ್ದೈವಿ. ಅಂಕೋಲಾದ ತಮ್ಮ ಮನೆಯಿಂದ ಪ್ರತಿದಿನ ಕಾರವಾರದ ತಮ್ಮದೇ ಕುಟುಂಬದ ಆಸ್ಪತ್ರೆಗೆ ಕೆಲಸಕ್ಕೆ ಹೋಗಿ ಬರುತ್ತಿದ್ದ ಇವರು ಜನವರಿ 23ರಂದು ಬೆಳಿಗ್ಗೆ ತಮ್ಮ ಮನೆಯ ಮುಂದಿನ ತುಳಸಿ ಕಟ್ಟೆ ಬಳಿ ರಕ್ತಸಿಕ್ತ ದೇಹದೊಂದಿಗೆ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಪ್ರಾಥಮಿಕ ಮಾಹಿತಿಯಂತೆ ಸ್ವಯಂ ರಕ್ಷಣೆಗೆಂದು ಮನೆಯಲ್ಲಿಟ್ಟುಕೊಂಡಿದ್ದ ಡಬಲ್ ಬ್ಯಾರೆಲ್ ಗನ್ನಿಂದ ಗುಂಡು ಹಾರಿಸಿಕೊಂಡಿರಬಹುದೆಂಬ ಅನುಮಾನವೂ ವ್ಯಕ್ತವಾದಂತಿದೆ. ಇಲ್ಲವೇ ಬಂದೂಕು ತೆಗೆದುಕೊಂಡು ತೋಟಕ್ಕೆ ಬಂದ ಪ್ರಾಣಿಗಳನ್ನ ಬೆದರಿಸಲು ಹೋಗುವ ವೇಳೆ ಆಕಸ್ಮಿಕವಾಗಿ ಗುಂಡು ಸಿಡಿದು ಈ ದುರಂತ ಸಂಭವಿಸಿರಬಹುದೆಂಬ ಶಂಕೆಯೂ ವ್ಯಕ್ತವಾದಂತಿದೆ. ಎಂದಿನಂತೆ ಇವರ ಮನೆ ಕೆಲಸದ ಸಹಾಯಕಿ ಗೇಟ್ ತೆರೆದು ಮನೆ ಕಾಂಪೌಂಡ್ ಒಳಗೆ ಮನೆಯ ಯಜಮಾನ ಅಂಗಳದಲ್ಲಿರುವ ತುಳಸಿ ಕಟ್ಟೆ ಬಳಿ ನೆಲದ ಮೇಲೆ ರಕ್ತದ ಮಡುವಿನಲ್ಲಿ ಬಿದ್ದಿರುವುದನ್ನ ಕಂಡು ಕ್ಷಣಕಾಲ ಬೆಚ್ಚಿಬಿದ್ದು ಈ ವಿಷಯವನ್ನ ಅಕ್ಕಪಕ್ಕದವರಿಗೆ ಹೇಳಿ ಬಳಿಕ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ತಲುಪಿಸಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಸ್ಥಳ ಪರಿಶೀಲಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಇವರ ಇಬ್ಬರು ಮಕ್ಕಳು ವೈದ್ಯಕೀಯ ಸೇವೆಯಲ್ಲಿದ್ದು ಪತ್ನಿ ಹಾಗೂ ಮಕ್ಕಳು ದೂರವಿರುವುದರಿಂದ ರಾಜೀವ್ ಪಿಕಳೆ ಅವರು ಇತ್ತೀಚೆಗೆ ಅಂಕೋಲಾದ ತಮ್ಮ ಮನೆಯಲ್ಲಿ ಒಬ್ಬಂಟಿ ಜೀವನ ಸಾಗಿಸುತ್ತಿದ್ದರು ಎನ್ನಲಾಗಿದೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ರಾಜೀವ್ ಪಿಕಳೆ ಅವರು ಆಸ್ಪತ್ರೆಯಲ್ಲಿ ಔಷಧ ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅವಧಿ ಮೀರಿದ ಮಾತ್ರೆ ನೀಡಿದ್ದಾರೆ ಎಂದು ಆರೋಪಿಸಿ ವ್ಯಕ್ತಿಯೋರ್ವರು ಪರಸ್ಪರ ಸಂಭಾಷಣೆಯ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದು ಎಲ್ಲೆಡೆ ವೈರಲ್ ಆಗಿತ್ತು. ಮನೆಯಲ್ಲಿ ಒಬ್ಬಂಟಿ ಜೀವನ ಇಲ್ಲವೇ ಇತ್ತೀಚೆಗೆ ವೈರಲ್ ಆದ ವಿಡಿಯೋದಿಂದ ಮನನೊಂದು ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆಯೇ ಎಂಬ ಅನುಮಾನವು ಸಾರ್ವಜನಿಕ ವಲಯದಲ್ಲಿ ಮೂಡಿದಂತಿದೆ. ಈ ಕುರಿತು ಮಾಧ್ಯಮದವರ ಜೊತೆ ಮಾತನಾಡಿದ ಹೆಸರಾಂತ ವೈದ್ಯ ಮತ್ತು ಕಾರವಾರ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷ ನಿತಿನ್ ಪಿಕಳೆ, ನಮ್ಮ ಆಸ್ಪತ್ರೆ ಕೂಡು ಕುಟುಂಬ ಪದ್ಧತಿಯಲ್ಲಿದ್ದು ಫಾರ್ಮಸಿಸ್ಟ್ ಆಗಿರುವ ಸಹೋದರ ರಾಜೀವ್ ಅವರ ಸಾವಿನ ಹಿಂದೆ ಇತ್ತೀಚೆಗೆ ಆಸ್ಪತ್ರೆಯಲ್ಲಿ ಕೇಳಿಬಂದಿದ್ದ ಅವಧಿ ಮೀರಿದ ಔಷಧಿ ವಿತರಣೆ ವಿಡಿಯೋ ವಿಚಾರವು ಕಾರಣವಾಗಿರಬಹುದು. ಆದರೆ ಅದೇ ಕಾರಣ ಎಂದು ನಿರ್ದಿಷ್ಟವಾಗಿ ಹೇಳುವಂತಿಲ್ಲ. ಅವಧಿ ಮೀರಿದ ಔಷಧ ಮಾನವ ಸಹಜ ಕಣ್ತಪ್ಪಿನಿಂದ ಮೊದಲು ವಿತರಿಸಿದ್ದರು, ಸರಿಪಡಿಸಿಕೊಡುವುದಾಗಿ ತಿಳಿಸಿದ್ದರು. ಯೂಟ್ಯೂಬರ್ ಎಂದು ಹೇಳಿಕೊಂಡ ವ್ಯಕ್ತಿ ವಿಡಿಯೋ ಮಾಡಿ ಹರಿಬಿಟ್ಟು ನಮ್ಮವರ ಮೇಲೆ ಕೈಯಿಂದ ದೂಡುವ ಪ್ರಯತ್ನವನ್ನ ಮಾಡಿದ್ರು. ಈ ಬಗ್ಗೆ ಈಗ ಹೆಚ್ಚು ಹೇಳುವುದಿಲ್ಲ. ಈ ಕುರಿತು ಪೊಲೀಸರು ತನಿಖೆ ನಡೆಸಿ ಕಾನೂನಿನಂತೆ ಕ್ರಮ ತೆಗೆದುಕೊಳ್ಳಬಹುದು ಎಂದರು. ನಾವು ಕಾರವಾರ ಜನರಿಗೆ ಇಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಸಣ್ಣ ತಪ್ಪಾಗಿದೆ. ಆ ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಮಾಡಿ ನಮ್ಮ ಫ್ಯಾಮಿಲಿಗೆ ಇಂಥ ಒಂದು ಪರಿಸ್ಥಿತಿ ಬರುವಂಗೆ ಮಾಡಿದವರಿಗೆ ಅದು ಎಷ್ಟು ಸುಖ ಏನು ಬರುತ್ತೆ ದೇವರೇ ಬರುತ್ತೆ. ಇದು ಟ್ಯಾಬ್ಲೆಟ್ ಎಷ್ಟು ತಿಂಗಳು ಎಕ್ಸ್ಪೈರ್ ಆಗಿತ್ತು ಸರ್? ಅದು ನವೆಂಬರ್ 2025 ಎಕ್ಸ್ಪೈರ್ ಆಗಿತ್ತು. ಇವರು 1 ಜನವರಿಗೆ ನಮ್ಮ ಕಡೆ ಬಂದಿದ್ರು. ನಮ್ಮ ಸ್ಟಾಫ್ ಕೊಡುವಾಗ ಬೈ ಮಿಸ್ಟೇಕ್ ಅದನ್ನು ನೋಡಲಿಲ್ಲ. ಅದು ಫುಡ್ ಸಪ್ಲಿಮೆಂಟ್ ಇರೋದ್ರಿಂದ ಅದರಿಂದ ಏನು ಹಾನಿ ಆಗೋಲ್ಲ. ನಾನು ಅದನ್ನು ಹೇಳ್ತಾ ಇಲ್ಲ, ಕೊಡೋದು ತಪ್ಪು. ಆದರೆ ಹ್ಯೂಮನ್ ಎರರ್ ಆಗೇ ಆಗುತ್ತೆ. ನಾವು ಯಾವತ್ತು ಎಕ್ಸ್ಪೈರಿ ಆದದ್ದು ಕೊಡಿ, ಎಕ್ಸ್ಪೈರಿ ಆದದ್ದು ಮಾಡಿ ಇದು ಮಾಡಿ ನಮ್ಗೇನು ಸಿಗೋದಿದೆ. ಮೊದಲಿಂದ ಕೂಡ ಒಳ್ಳೆ ಅನುಭವ ಇರುವಂಥವು ಎಲ್ಲ ಕೈ ತಪ್ಪಿಂದ ಹಾಕಿದೆ. ಒಂದು ಸಲ ತಪ್ಪು ಆಯ್ತಪ್ಪ, ಅದು ತಪ್ಪು ಆದದ್ದಕ್ಕೆ ಮತ್ತೆ ರಿಪ್ಲೇಸ್ ಮಾಡಿಕೊಡ್ತೀನಿ ಅಂತೂ ಹೇಳಿದರು. ಸರ್, ಯೂಟ್ಯೂಬರ್ ಏನೋ ಬೆದರಿಕೆ ಏನಾರು ಹಾಕಿದ್ದು ಆ ಥರದ್ದು ಏನಾರು ಹಾಕಿದ್ದು? ಅವರು ಅಂದರೆ ನಮ್ಮ ಬ್ರದರ್ ಕಡೆ ಮಾತಾಡುವಾಗ ನಾನು ಅವಾಗ ಇರಲಿಲ್ಲ. ನಾನು ಯೂಟ್ಯೂಬರು, ನಾನು ನೋಡಿ ನಿಮ್ಗೆ ಏನು ಮಾಡ್ತೀನಿ ನಾನು ತೋರಿಸ್ತೀನಿ ಅಂತ ಹೇಳಿ ನಮ್ಮ ಅಣ್ಣನ ಮೈಕ್ ಕೂಡ ಅವರು ಮುಟ್ಟಿದ್ರು. ಅದು ಇನ್ನೊಂದು ಬ್ರದರ್ಗೆ ಯಾರು ಸರ್ಜನ್ ಇದ್ದಾರೆ ಅವರಿಗೆ. ಈ ಥರ ಒಳ್ಳೆಯದಲ್ಲ. ಘಟನೆ ಮಾಹಿತಿ ತಿಳಿದ ಎಂಎಲ್ಸಿ ಗಣಪತಿ ಉಳ್ವೇಕರ್, ಉದ್ಯಮಿದಾರ ಮಂಗಲ್ದಾಸ್ ಕಾಮತ್ ಮತ್ತಿತರ ಪ್ರಮುಖರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದರು. ಮನೆಯ ಅಂಗಳದಲ್ಲಿರುವ ತುಳಸಿ ಕಟ್ಟೆ ಹತ್ತಿರ ರಾಜೀವ್ ಎಸ್ ಪಿಕಳೆ ಮೃತ ದೇಹವಾಗಿ ಪತ್ತೆಯಾಗಿದ್ದು, ಅವರ ದವಡೆ ಮತ್ತು ತಲೆಯ ಭಾಗಕ್ಕೆ ಭಾರಿ ಪ್ರಮಾಣದ ಗುಂಡೇಟಿನ ತೀವ್ರ ಗಾಯವಾಗಿ ಛಿದ್ರಗೊಂಡು ಒಂದು ಕಣ್ಣಿನ ಗುಡ್ಡೆ ಕಟ್ಟಿಗೆಯ ಬಾಗಿಲ ಬಳಿ ಸಿಡಿದು ಅಂಟಿಸಿದ ರೀತಿ ಕಂಡುಬಂದಿದೆ. ಅಲ್ಲಲ್ಲಿ ಮಾಂಸ ಹಾಗೂ ರಕ್ತದ ಕಲೆಗಳು ಕಂಡುಬಂದಂತಿದೆ. ಅದಾವುದೋ ಕಾರಣದಿಂದ ಇವರು ಮನನೊಂದು ಆತ್ಮಹತ್ಯೆಗೆ ಶರಣಾದರೆ ಅಥವಾ ಆಕಸ್ಮಿಕವಾಗಿ ಬಂದೂಕಿನಿಂದ ಗುಂಡು ಸಿಡಿದು ಸಾವು ಸಂಭವಿಸಿರಬಹುದೇ ಅಥವಾ ಬೇರೆ ಯಾವುದೇ ಕಾರಣವಿರಬಹುದೇ ಎಂಬುದು ಪೊಲೀಸ್ ತನಿಖೆಯಿಂದಲೇ ಸ್ಪಷ್ಟವಾಗಬೇಕಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕುಟುಂಬ ಸದಸ್ಯರು ಮತ್ತು ಸ್ಥಳೀಯರು ಹಾಗೂ ಮನೆ ಕೆಲಸದ ಸಹಾಯಕಿಯಿಂದ ಮಾಹಿತಿ ಕಲೆ ಹಾಕಿ ಕೆಳಹಂತದ ಅಧಿಕಾರಿಗಳಿಗೆ ತನಿಖೆಗೆ ಸೂಕ್ತ ಮಾರ್ಗದರ್ಶನ ಹಾಗೂ ಸೂಚನೆ ನೀಡಿದರು.
ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ವೈರಲ್ ಆದ ವಿಡಿಯೋ ಆರೋಪ ಮತ್ತಿತರ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಿ ಸಂಬಂಧಿತ ಬೆರಳಚ್ಚು ತಜ್ಞರು ಮತ್ತಿತರ ಅಪರಾಧ ಪತ್ತೆ ದಳದ ಪರಿಣಿತ ತಂಡದ ಹಾಗೂ ಇಲಾಖೆ ಅಧಿಕಾರಿಗಳ ವರದಿ ಕುಟುಂಬದವರ ದೂರು ಆಧರಿಸಿ ಈ ಕುರಿತು ಸ್ಪಷ್ಟ ಹೇಳಿಕೆ ನೀಡುವುದಾಗಿ ತಿಳಿಸಿದರು. ಇವತ್ತು ಪೊಲೀಸ್ಗೆ ಮಾಹಿತಿ ಬರುತ್ತೆ ಏನಂದರೆ ಇಲ್ಲಿ ಹಟ್ಟಿಕೆರೆ ಗ್ರಾಮದಲ್ಲಿ ಶ್ರೀ ರಾಜೀವ್ ಶ್ರೀಪಾಡ್ ಪಿಕ್ಲೆ ಅವರು, ಇವರು 67 ವಯಸ್ಸು, ಫಾರ್ಮಸಿಸ್ಟ್ ಅವರು. ಇವರು ಅಲ್ಲಿ ಡಾಕ್ಟರ್ ಪಿಕ್ಲೇಸ್ ಅಂತ ಇದರಲ್ಲಿ ಅವ್ರದ್ದು ಹಾಸ್ಪಿಟ್ಲಲ್ಲಿ, ಅವ್ರದ್ದು ಜಾಯಿಂಟ್ ಫ್ಯಾಮಿಲಿಲಿ ಹಾಸ್ಪಿಟಲ್ ಇರುತ್ತೆ ಕಾರವಾರಲ್ಲಿ, ಅಲ್ಲಿ ಅವ್ರು ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇದ್ರ ಜೊತೆಗೆ ಅವರು ಇಲ್ಲಿ ವಾಸ ಆಗಿರ್ತಾರೆ. ದಿನ ಇಲ್ಲಿಗೆ ಬಂದು ಇಲ್ಲಿ ಹಟ್ಟಿಕೆರೆ ಗ್ರಾಮಕ್ಕೆ ಬಂದು ಇಲ್ಲಿ ವಾಸ ಇರ್ತಾರೆ. ಇವ್ರಿಗೆ ಮದುವೆ ಆಗಿದೆ. ಇವ್ರ ಮಿಸ್ಸಸ್ಸು ಮತ್ತು ಮಕ್ಕಳು ಇಬ್ಬರು ಡಾಕ್ಟರ್ಸ್ ಇದ್ದಾರೆ. ಅವ್ರ ಮಿಸ್ಸಸ್ಸು ಕೂಡ ಅಲ್ಲಿ ಹುಬ್ಳಿಲಿ ಇರ್ತಾರೆ ಅಂತ. ಸೊ ಇವ್ರದ್ದು ಇವತ್ತಿನ ದಿವಸ ಬೆಳಗ್ಗೆ ಅವ್ರ ಮನೇಲಿರೋರ ಹೌಸ್ ಹೆಲ್ಪ್ ಅವರು ಬಂದು ನೋಟಿಸ್ ಮಾಡಿದ್ದಾರೆ. ಅವರು ಬಂದಿದ್ದ ತಕ್ಷಣ ಇಮಿಡಿಯೇಟ್ಲಿ ನೋಡಿದ್ದಾರೆ ಇವರು ರಾಜೀವ್ ಪಿಕ್ಲೆ ಅವರು ಬಾಡಿ ಇಲ್ಲಿ ಬಿದ್ದಿದೆ ಅಂತ ಗನ್ ಜೊತೆಗೆ. ಸೊ ಅವರು ಇದಾಗಿದ ತಕ್ಷಣ ಅವರು ತಿಳಿಸಿದ್ದಾರೆ ಅಕ್ಕಪಕ್ಕದಲ್ಲಿ. ಅದಾದಮೇಲೆ ನಾವು ಇಮಿಡಿಯೇಟಾಗಿ ನಮ್ಮದು ಪೊಲೀಸ್ ಇಲ್ಲಿ ಅಟೆಂಡ್ ಮಾಡೋಕ್ಕೆ ಬಂದಿದ್ದಾರೆ. ನಾವು ಈ ಸ್ಪಾಟಲ್ಲಿ ಏನಾಗಿದೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ನಮ್ಮದು ಸೀನಿಯರ್ ಕ್ರೈಮ್ ಆಫೀಸರ್ ಕೂಡ ಫಿಂಗರ್ ಪ್ರಿಂಟ್ ಪ್ಲಸ್ ಡಾಗ್ ಸ್ಕ್ವಾಡ್ ಕೂಡ ಬಂದಿದ್ದಾರೆ. ಇವಾಗ ಆರ್ಮರ್ ಕೂಡ ಇದ್ದಾರೆ, ಯಾಕಂದರೆ ಇದರಲ್ಲಿ ಗನ್ ಇದು ಇರೋದ್ರಿಂದ. ಸೊ ಇದ್ರ ಬಗ್ಗೆ ಏನಾಗಿದೆ ಅಂತ ಅವ್ರ ಮನೆಯವ್ರ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ನಾವು ತೊಗೊಂಡು ತನಿಖೆ ಮಾಡ್ತೀವಿ. ಇವಾಗ ಅದನ್ನು ಮಾಡ್ತೀವಿ. ನಾವು ಮಾಹಿತಿ ಬಂದು ಕೆಲವೇ ಅವರಾಗಿದೆ. ಸೊ ಅದ್ರ ಬಗ್ಗೆ ಕೂಡ ನಾವು ತನಿಖೆ ಮಾಡ್ತೀವಿ. ಅದರಲ್ಲಿ ಏನಾದರೂ ಇದರಲ್ಲಿ ಇವ್ರ ಮೇಲೆ ಪ್ರಭಾವ ಇತ್ತಾ, ಅವ್ರು ಏನಾದರೂ ತೊಂದರೆ ಕೊಟ್ಟಿದ್ದಾರೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಡಿವೈಎಸ್ಪಿ ಗಿರೀಶ್, ಜಿಲ್ಲಾ ಅಪರಾಧ ಸ್ಥಳ ಪರಿಶೀಲನಾ ತಂಡದ ಮಹಿಳಾ ಅಧಿಕಾರಿ ವಿನೂತಾ, ಬಾಂಬ್ ಪತ್ತೆ ಮತ್ತು ನಿಷ್ಕ್ರಿಯ ದಳ ವಿಧಿವಿಜ್ಞಾನ ಪರಿಣಿತರ ತಂಡ, ಸಿಪಿಐ ಚಂದ್ರಶೇಖರ್ ಮಠಪತಿ, ಪಿಎಸ್ಐ ಗುರುನಾಥ್ ಹಾದಿಮನಿ ಮತ್ತಿತರನ್ನೊಳಗೊಂಡ ವಿವಿಧ ವಿಭಾಗಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತಂಡ ಸ್ಥಳ ಪರಿಶೀಲನೆ ಮುಂದುವರಿಸಿ ಕಾನೂನು ಕ್ರಮ ಮುಂದುವರಿಸಿದ್ದಾರೆ. ಪ್ರಸಿದ್ಧ ವೈದ್ಯ ಮಂತಂದ ರಾಜು ಪಿಕಳೆ ದಿನನಿತ್ಯ ಬೆಳಿಗ್ಗೆ ಎದ್ದು ಹಾರವಾಡ ಮತ್ತು ಅಟ್ಟಿಕೇರಿ ಟೋಲ್ ಬಳಿ ಸೈಕ್ಲಿಂಗ್ ಮಾಡುವುದು, ವಿಶಾಲ ತೋಟ ಮತ್ತು ಹತ್ತಿರದ ನಾಯಿಗದ್ದೆ ಬಳಿ ಇರುವ ಜಮೀನಿನಲ್ಲಿ ಕೃಷಿ ಕಾರ್ಯ ನಡೆಸುವುದು, ಹೀಗೆ ಕಳೆದ ಕೆಲ ದಿನಗಳಿಂದ ಹಿಂದಷ್ಟೇ ಹೊಸ ಟ್ರ್ಯಾಕ್ಟರ್ ಯಂತ್ರ ಸಹ ಖರೀದಿಸಿದ್ರು ಎನ್ನಲಾಗಿದ್ದು, ಲವಲವಿಕೆಯಿಂದ ಕೂಡಿರುತ್ತಿದ್ದ ಈ ವ್ಯಕ್ತಿ ಅದಾವುದೋ ಕಾರಣದಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾದರೆ ಅಥವಾ ಸ್ವಯಂ ರಕ್ಷಣೆ ಇಲ್ಲವೇ ಬೆಳೆ ರಕ್ಷಣೆಗೆಂದು ಇರಿಸಿಕೊಂಡಿದ್ದ ಬಂದೂಕಿನಿಂದ ಆಕಸ್ಮಿಕವಾಗಿ ಗುಂಡು ಸಿಡಿದು ಮೃತಪಟ್ಟರೆ ಎಂಬುದು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಿದೆ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.